ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಇನ್ನೇನು ಬಿಸಿಲು ಸ್ಟಾರ್ಟ್ ಆಯಿತು, ಮಕ್ಕಳಿಗೆ ಹೊರಗಡೆಯಿಂದ ಜ್ಯೂಸ್ಗಳನ್ನ ತಂದು ಕೊಡ್ತಾ ಇರ್ತೀರಾ. ಅದನ್ನು ಕೊಡೋದು ಬದಲು ಇವತ್ತು ಸರಳವಾಗಿ ಮನೇಲಿರೋ ಕಡಿಮೆ ಸಾಮಗ್ರಿಯಲ್ಲಿ ಇವತ್ತು ನಾನು ಮಿಲ್ಕ್ ಶೇಕ್ನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿ ಕೂಡ ಇರುತ್ತೆ, ಹಾಗೆ ಹೆಲ್ದಿ ಕೂಡ ಆಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಇದೇ ಮಿಲ್ಕ್ ಶೇಕ್ನ ಮಾಡ್ತೀರಾ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಒಂದು 5 ಕ್ಯಾರೆಟನ್ನು ತಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ತಗೋಬಹುದು. ನಾನೊಂದು 5 ಕ್ಯಾರೆಟನ್ನು ತಗೊಂಡಿದ್ದೀನಿ ಫ್ರೆಂಡ್. ಇದನ್ನು ನೀಟಾಗಿ ನಾವು ಹಿಂದೆ ಮುಂದೆ ತೆಗೆದು ಮೇಲ್ಗಡೆ ಸಿಪ್ಪೆ ಭಾಗ ಎಲ್ಲ ತುರಿದು ತಗೊಂಬರ್ತೀನಿ. ತುರಿದು ಹಾಗೆ ನೀಟಾಗಿ ತೊಳೆದ್ಬಿಟ್ಟು ತಗೊಂಬರ್ತೀನಿ ಫ್ರೆಂಡ್ಸ್. ನೋಡಿ, ನೀಟಾಗಿ ಮೇಲ್ಗಡೆ ಸಿಪ್ಪೆ ಭಾಗ ಎಲ್ಲ ತುರಿದು ನೋಡಿ ಹಿಂದೆ ಮುಂದೆ ಎಲ್ಲ ಸ್ವಲ್ಪ ಸ್ವಲ್ಪ ತೆಗೆದು ಇದನ್ನು ತೊಳೆದು ತಗೊಂಬಂದಿದ್ದೀನಿ. ಇವಾಗ ಇವನ್ನ ಕಟ್ ಮಾಡ್ಕೊಳ್ಳೋಣ. ಸಣ್ಣ ಸಣ್ಣದಾಗಿ ಪೀಸ್ಗಳನ್ನು ಮಾಡ್ಕೊಳ್ಳೋಣ ಫ್ರೆಂಡ್. ನೋಡಿ, ರುಬ್ಬುವಾಗ ಈಸಿ ಆಗುತ್ತೆ. ಸ್ವಲ್ಪ ತೆಳ್ಳಗೆನೆ ಮಾಡ್ಕೊಳ್ಳಿ. ಎಲ್ಲ ಕ್ಯಾರೆಟ್ನು ಇದೇ ಥರ ನಾನು ಸಣ್ಣದಾಗಿ ನೋಡಿ ಈ ಥರ ಕಟ್ ಮಾಡ್ಕೊತೀನಿ. ಎಲ್ಲ ಸ್ಲೈಸ್ ಆಗಿ ನೋಡಿ ಈ ಥರ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ. ರುಬ್ಬೋದಕ್ಕೆ ಸಹಾಯ ಆಗುತ್ತೆ, ಬೇಗನೆ ರುಬ್ಬುತ್ತೆ. ನೋಡಿ, ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ನಾನಿಲ್ಲಿ ಗೋಡಂಬಿ ಹಾಗೆ ಬಾದಾಮಿನ ಬಿಸಿನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ಟೈಮ್ ಇರೋರಿದ್ರೆ ಸ್ವಲ್ಪ ತುಂಬ ಹೊತ್ತು ನೆನೆಸಿಟ್ಕೊಳ್ಳಿ. ತಣ್ಣೀರಲ್ಲೇ ಕೂಡ ನೀವು ನೆನೆಸ್ಕೋಬಹುದು. ನಾನು ಬಿಸಿನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಈಗ ಬಾದಾಮಿನ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬಿಸಿನೀರಲ್ಲಿ ನೆನೆದಿರುತ್ತೆ. ನೋಡಿ, ಈ ಥರ ಎಲ್ಲವನ್ನು ಬಿಡಿಸ್ಕೊಳ್ಳೋಣ ಫ್ರೆಂಡ್ಸ್. ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗೆ ಕೂದಲು ತುಂಬ ಉದುರ್ತಾ ಇರೋದ್ರಿಂದ ಕೂಡ ಅದಕ್ಕೂ ಕೂಡ ಸಹಾಯ ಆಗುತ್ತೆ ಫ್ರೆಂಡ್ಸ್. ನೀವು ಬೇಸಿಗೆ ಇರೋದ್ರಿಂದ ಈ ಥರ ಮಾಡಿ ಕುಡಿತಾ ಇದ್ರೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ಬಾಟ್ಲಲ್ಲಿ ಹಾಗೆ ಪ್ಯಾಕೆಟಲ್ಲಿ ಮಕ್ಕಳಿಗೆ ಜ್ಯೂಸನ್ನು ತರ್ತಾ ಇರ್ತೀರಾ. ಆ ಥರ ತರೋದು ಬಿಟ್ಟು ಈ ಥರ ನಾವು ಮನೆಯಲ್ಲೇ ಮಾಡಿ ಕುಡಿತಾ ಇದ್ರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೋಡಿ, ಈ ಥರ ಎಲ್ಲವನ್ನು ಬಿಡಿಸ್ಕೊಳ್ಳೋಣ. ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಇದಕ್ಕೆ ಕ್ಯಾರೆಟ್ ಕಟ್ ಮಾಡ್ಕೊಂಡಿರೋದೆಲ್ಲವನ್ನು ಹಾಕೋತಾ ಇದ್ದೀನಿ. ನೋಡಿ, ಹಾಗೆ ಇಲ್ಲಿ ಸಿಪ್ಪೆ ಬಿಡಿಸಿಟ್ಕೊಂಡಿರೋ ಬಾದಾಮಿ, ಡ್ರೈ ಫ್ರೂಟ್ಸು ನಿಮಗೆ ಯಾವ್ದು ಬೇಕೋ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು. ಹಾಗೆ ಗೋಡಂಬಿ, ಹಾಗೆ ಒಂದು 4 ಏಲಕ್ಕಿನ ಬಿಡಿಸಿ ಹಾಕೋತಾ ಇದ್ದೀನಿ. ಹಾಗೆ ನಿಮಗೆ ಸಕ್ಕರೆ ಬೇಕಾದರೆ ಸಕ್ಕರೆ ಹಾಕ್ಕೊಳ್ಳಿ, ಬೆಲ್ಲ ಬೇಕಾದರೆ ಬೆಲ್ಲ ಕೂಡ ನೀವು ಹಾಕೋಬಹುದು. ನಿಮಗೆ ಸಿಹಿಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ನಾನಿಲ್ಲಿ ಜೇನುತುಪ್ಪನ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನಿಮಗೆ ಸಕ್ಕರೆ ಬೆಲ್ಲ ಏನು ಬೇಕಾದರೂ ನೀವು ಹಾಕೋಬಹುದು. ಹಾಗೆ ಹಾಲನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ರುಬ್ಬೋದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೊದಲು ಹಾಲನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ. ಆಮೇಲೆ ಮತ್ತೆ ಬೇಕನ್ಸಿದ್ರೆ ಮತ್ತೆ ನಾವು ಹಾಲನ್ನು ಹಾಕೋಬಹುದು. ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ನೋಡಿ, ಕ್ಯಾರೆಟ್ ಮಿಲ್ಕ್ ಶೇಕು ರೆಡಿ ಆಯಿತು ಫ್ರೆಂಡ್ಸ್. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ವಾವ್, ಸೂಪರ್. ನೀವು ಬೆಲ್ಲ ಆದರೂ ಹಾಕ್ಕೊಳ್ಳಿ, ಸಕ್ಕರೆ ಆದರೂ ಹಾಕೋಬೋದು, ಇಲ್ಲ ಬರೀ ಜೇನುತುಪ್ಪ ಅಷ್ಟೇ ನೀವು ಹಾಕೋಬೋದು ಫ್ರೆಂಡ್. ಬನ್ನಿ ಇವಾಗ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ. ಬಾಯಲ್ಲಿ ನೀರು ಬರ್ತಾ ಇದೆ. ನನ್ನ ಮಗಳು ಕಾಯ್ತಾ ಇದ್ದಾಳೆ ಯಾವಾಗ ಕೊಡ್ತೀಯ ಅಂತ. ಬನ್ನಿ ಇವಾಗ ಸರ್ವ್ ಮಾಡ್ಕೊತೀನಿ. ನೋಡಿ, ನಿಮಗೆ ಬೇಕಂದರೆ ಐಸ್ ಕ್ಯೂಬ್ ಕೂಡ ನೀವು ಹಾಕೋಬೋದು ಫ್ರೆಂಡ್ಸ್. ಎಷ್ಟು ಜ್ಯೂಸಿಯಾಗಿ ಬಂದಿದೆ ಅಂದರೆ ಸಖತ್ತಾಗಿರುತ್ತೆ. ಒಂದ್ಸತಿ ಮಕ್ಕಳಿಗೆ ಮಾಡಿಕೊಡಿ, ನೋಡಿ ಪದೇ ಪದೇ ಕೇಳ್ತಾರೆ ಫ್ರೆಂಡ್ಸ್. ತುಂಬ ರುಚಿಯಾದ ಕ್ಯಾರೆಟ್ ಮಿಲ್ಕ್ ಶೇಕ್ ಯಾವ ಥರ ಮಾಡ್ಕೊಂಡಂತ ನೋಡ್ಕೊಂಡ್ರಲ್ಲ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಈ ಥರ ಮಕ್ಕಳಿಗೆ ಮನೇಲೇ ಮಾಡಿಕೊಡ್ತಾ ಇದ್ರೆ ಹೊರಗಡೆಯಿಂದ ಏನು ಕೇಳೋದೇ ಇಲ್ಲ ಫ್ರೆಂಡ್ಸ್. ಅವರು ಕೂದಲಿಗೂ ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಕೂದಲು ಸಮಸ್ಯೆ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಹಾಗೆ ಕಣ್ಣಿನ ಸಮಸ್ಯೆ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಫ್ರೆಂಡ್ಸ್. ಆರೋಗ್ಯಕ್ಕೆ ಟೋಟಲ್ ಆಗಿ ಹೇಳಬೇಕಂದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಈ ಥರ ಮಾಡಿಕೊಡ್ತಾ ಇರಿ. ಹೊರಗಡೆಯಿಂದ ಯಾವ ಜ್ಯೂಸ್ ಪ್ಯಾಕೆಟ್ ಆದರೂ ಬಾಟ್ಲಲ್ಲಿ ಆದರೂ ಮಕ್ಕಳು ಕೇಳೋದೇ ಇಲ್ಲ. ಇದೇ ಮಾಡಿಕೊಡಮ್ಮ ಅಂತಾನೆ ಕೇಳ್ತಾರೆ ಫ್ರೆಂಡ್ಸ್. ಈ ಕ್ಯಾರೆಟ್ ಮಿಲ್ಕ್ ಶೇಕ್ ನಿಮ್ಗೆ ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್.